ಬನ್ನಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕಳೆದ ವರ್ಷ ತುಂಬಾ ಚೆನ್ನಾಗಿತ್ತು. ಯಾಕೆಂದ್ರೆ ವ್ಯವಹಾರಗಳಲ್ಲಿ ತುಂಬಾ ಕೈ ಹಿಡಿದಿತ್ತು. ಗುರು ತುಂಬಾ ಚೆನ್ನಾಗಿದ್ದ. ಸೊ ಒಳ್ಳೆ ಕೆಲಸ ಕಾರ್ಯಗಳೆಲ್ಲ ಆಗ್ತಾ ಇತ್ತು. ಅಂದ್ರೆ 50% ಶುಭ ಕಾರ್ಯ ಇದ್ರೆ, ಅಷ್ಟೇ ಅಶುಭ ಕಾರ್ಯಗಳು ಕೂಡ ಲಾಸ್ಟ್ ಟೈಮಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆಗದೆ ಇರೋದನ್ನು ಕೂಡ ಆಗಿತ್ತು. ಆದ್ರೆ ಗುರು 7ನೇ ಮನೆ ನೋಡೋದ್ರಿಂದ ಆಲ್ಮೋಸ್ಟ್ ನಿಮಗೆ ಒಳ್ಳೊಳ್ಳೆ ಕೆಲಸಗಳು ಸಿಕ್ಕಿರುತ್ತೆ. ಅದರಿಂದ ಹಣವನ್ನು ಸಂಪಾದನೆ ಮಾಡಿರ್ತೀರಿ. ಪ್ರತಿಯೊಂದರಲ್ಲೂ ಕೂಡ ಒಳ್ಳೊಳ್ಳೆದನ್ನ ನೋಡಿ ಹೋಗಿರ್ತೀರ. ಆದ್ರೆ ಈ ಸರಿ ಗುರು ನಿಮಗೆ 8ನೇ ಮನೆಗೆ ಬರ್ತಾ ಇರೋದ್ರಿಂದ ವೃಶ್ಚಿಕ ರಾಶಿಯವರು ಸ್ವಲ್ಪ 8ನೇ ಮನೆ ಗುರು 8ನೇ ಮನೆ ಗುರು ಬರೋದು ಕೂಡ ಪ್ಲಸ್ ಕೂಡ ಇದೆ. ಯಾಕೆಂದ್ರೆ ಆಯುಸ್ಸಿನ ಸಂಬಂಧಪಟ್ಟಂತೆ ಅಂದ್ರೆ ನಿಗೂಢ ಅಂತ ಏನ್ ಕರಿತೀವೋ ಆ ಒಂದು ಆಯುಷಿಗೆ ಸಂಬಂಧಪಟ್ಟಂತೆ 8ನೇ ಮನೆಗೆ ಬರೋದ್ರಿಂದ ಈಗ ಯಾರು ಸ್ವಲ್ಪ ಹೆಲ್ತ್ ಹಾಳಾಗಿದ್ರೆ ಅಂದ್ರೆ ಆರೋಗ್ಯ ತುಂಬಾ ಹದಗೆಟ್ಟಿದ್ರೆ ಗುರು ಆ ಮನೆಗೆ ಬರೋದ್ರಿಂದ ಒಳ್ಳೆದನ್ನೂ ಮಾಡ್ತಾನೆ, ಕೆಟ್ಟದನ್ನೂ ಕೂಡ ಮಾಡ್ತಾನೆ. ತುಂಬಾ ಅನಾರೋಗ್ಯದಲ್ಲಿ ಬಳಲ್ತಾ ಇದ್ರೆ ಅವರು ವಾಸಿಯಾಗಿ ಮನೆಗೆ ಬರುವಂತ ಒಂದು ಚಾನ್ಸಸ್ ಹೊಂದಿರುತ್ತೆ. ಅಥವಾ ಹೆಲ್ತ್ ಕಡೆ ಗಮನ ಕೊಡದೆ ಮನೇಲೆ ತಿನ್ನೋದು, ಕೂರೋದು, ಊಟ ಮಾಡೋದು, ಯೋಗ ಮಾಡದೇ ಇರೋದು ಇದೆಲ್ಲ ಮಾಡ್ತಾ ಇದ್ರೆ ಏನಾಗುತ್ತೆ ಅಲ್ಲೂ ಕೂಡ ಹೆಲ್ತ್‌ನ ಹಾಳು ಮಾಡೋವಂಥದ್ದನ್ನ ಯಾಕೆಂದ್ರೆ ಗುರು ಮಾಡೇ ಮಾಡ್ತಾನೆ. ಯಾಕೆಂದ್ರೆ ಗುರು 8ನೇ ಮನೆಗೆ ಬಂದಾಗ ಆಯುಸ್ಸಿಗೆ ಸಂಬಂಧಪಟ್ಟಂತೆ ಬಂದಾಗ ಎಲ್ಲೋ ಒಂದ್ ಕಡೆ ಅನಾಹುತಗಳಾಗ್ತಿದೆ ಅಪ್ಪ ನನಗಿಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಈ ಗುರು ತಡಿತಾನೆ. ಆದ್ರೆ ಗುರು 8ನೇ ಮನೆಗೆ ಬರೋದು ಕೂಡ ಒಳ್ಳೆಯ ಒಂದು ಶುಭ ಫಲಗಳನ್ನು ಕೊಟ್ರೆ, ಕೆಟ್ಟ ಫಲಗಳನ್ನು ಸ್ವಲ್ಪ ಕೊಡ್ತಾನೆ. ಹಂಗಾಗಿ ಹೆಲ್ತ್ ಬಗ್ಗೆ ಗಮನ ಇರ್ಲಿ. ಯಾರೆಲ್ಲ ಹೊಟ್ಟೆಗೆ ಸಂಬಂಧಪಟ್ಟಂತೆ 8ನೇ ಮನೆ ಗುರು ಹೊಟ್ಟೆಗೆ ಸಂಬಂಧಪಟ್ಟಂತೆ ವಿಪರೀತ ತಿನ್ನೋದು, ವಾಕ್ ಮಾಡದೇ ಇರೋದು ಅಥವಾ ಅರ್ಲಿಯಾಗೆ ಊಟ ಮಾಡದೆ ಲೇಟ್ ನೈಟ್‌ಗಳಲ್ಲಿ ತಿಂದು ಮಲಗುವಂಥದ್ದನ್ನು ಮಾಡಿದಾಗ ಏನಾಗುತ್ತೆ, ನಮಗೆ ಏನು ಉದರಕ್ಕೆ ಸಂಬಂಧಪಟ್ಟಂತೆ ತುಂಬಾ ತೊಂದರೆಗಳನ್ನ ನೋಡ್ತಾ ಹೋಗ್ಬೋದು. ಇದನ್ನ ಏನು ಅಂದ್ರೆ ಈ ರಾಶಿಗಳಲ್ಲಿ ಯಾರೆಲ್ಲ ಈಗ ಯೋಗಾಸನ ಮಾಡ್ತಾ ಇದ್ದೀರಿ, ಪ್ರತಿನಿತ್ಯ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಂಡು ದಿನನಿತ್ಯ ನಿಮ್ದು ಯೋಗಾಸನ, ನಿಮ್ ಫುಡ್ಡು, ಸ್ಟೈಲು ಪ್ರತಿಯೊಂದು ಕರೆಕ್ಟಾಗಿದ್ರೆ, ಈ ರಾಶಿಗಳು ಏನೇ ಬದಲಾವಣೆ ಮಾಡ್ಕೊಂಡ್ರು ಕೂಡ ಅದು ನಮ್ಮ ಮೇಲೆ ಪ್ರಭಾವ ಬೀರಲ್ಲ. ಯಾಕೆ ಅಂದ್ರೆ ನಾವೊಂದ್ ಲೈಫ್ ಹಿಂಗೆ ಹೋಗ್ಬೇಕು ಅಂತ ಹಾಕೊಂಡಿರ್ತೀವಿ. ಅದೇ ವೇಳೆ ಹೋಗ್ತಾ ಇರ್ತೀವಲ್ಲ, ಹಂಗಾಗಿ ನಮ್ಗೆಲ್ಲೂ ಚೇಂಜಸ್ ಗೊತ್ತಾಗಲ್ಲ. ಅಕಸ್ಮಾತ್ ಈ ಹಿಂದೆ ನಾವಿಲ್ಲ ಡಲ್ ಆಗಿದ್ದೀವಿ, ನಮ್ ಕೆಲ್ಸ ಏನೂ ಆಗ್ತಿಲ್ಲ ಅನ್ನೋರೆಲ್ಲ ಸ್ವಲ್ಪ ನಿಮ್ಮ ಲೈಫ್ ಸ್ಟೈಲ್‌ನ ಚೇಂಜ್ ಮಾಡ್ಕೋದ್ ಕಲೀರಿ. ಯಾಕಂದ್ರೆ 8ನೇ ಮನೆ ಗುರು ಸ್ವಲ್ಪ ಲೈಫ್ ಸ್ಟೈಲ್‌ನ ಚೇಂಜ್ ಮಾಡ್ತಾನೆ. ಸೊ ಈ ತರ 8ನೇ ಮನೆ ಗುರು ಇರೋದ್ರಿಂದ ಜೊತೆಗೆ ಚತುರ್ಥಕ್ಕೆ ರಾಹು ಬರೋದ್ರಿಂದ 4ನೇ ಮನೆ ರಾಹು ನೋಡಿ, ರಾಹು ಅಂದ್ರೆ ಒಂದು ಮನೆ ಒಳಗಡೆ ಹಾವು ಪ್ರವೇಶ ಮಾಡ್ದಂಗೆ ಅಲ್ವಾ? ಈಗ ನಾವು ಮನೆಯೊಳಗಡೆ ಹಾವು ಬಂದ್ರೆ ಸುಮ್ ಕೂತ್ಕೊಳ್ತೀವಾ? ಇಲ್ಲ, ಅಯ್ಯೋ ಅದು ಬಂದ್ಬಿಡ್ತಪ್ಪ ನಾವು ಗಾಬರಿಲ್ ಮಾತಾಡ್ತೀವಿ. ಅದನ್ನ ಹೊರಗಡೆ ಓಡ್ಸೋದ್ ನೋಡ್ತೀವಿ. ಸೊ ಗಾಬರಿ ಬೀಳೋದು ಜಾಸ್ತಿ. ಆ ತರ ಚತುರ್ಥಕ್ಕೆ ರಾಹು ಬರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಮನೆಯಲ್ಲಿ ತಾಯಿಗೆ ಅನಾರೋಗ್ಯ ಆಗಿರ್ಬೋದು, ಅಥವಾ ಕುಟುಂಬದಲ್ಲಿ ಯಾರ ಜೊತೆನಾರ ಗಲಾಟೆಗಳಾಗೋದು, ಜಗಳಗಳಾಗೋದು, ಏನಾರ ಒಂದು ಯಾರ ಜೊತೆ ಅಣ್ಣ ತಮ್ಮಂದಿರು ಮಕ್ಳುಗಳ ಜೊತೆ, ಅಥವಾ ನಮ್ಮನ್ನ ನಂಬ್ಕೊಂಡಿರೋ ಕುಟುಂಬದವ್ರ ಜೊತೆ ಏನೋ ಒಂಥರ ಜಗಳಗಳಾಗುವಂಥದ್ದು, ನಮ್ಮಿಂದ ಸ್ವಲ್ಪ ರಫ್ ಮಾತುಗಳನ್ನ ಬರೋವಂಥದ್ದು, ಏನೋ ಒಂದು ಅಂದ್ಬಿಡ್ತೀವಿ ಮಕ್ಕಳಿಗೆ, ಯಾರೋ ನಮ್ಗೆ ತುಂಬಾ ನಂಬಿರ್ತಾರೆ. ಯಾವುದೋ ಒಂದು ಕೋಪಕ್ಕೆ ಒಳಗಾಗ್ಬಿಡ್ತೀವಿ. ಹಂಗಾಗಿ ಸ್ವಲ್ಪ ವೃಶ್ಚಿಕ ರಾಶಿಯವರು ಸ್ವಲ್ಪ ಕೋಪವನ್ನ ಕಡಿಮೆ ಮಾಡ್ಕೊಂಡು, ತುಂಬಾ ಅಗ್ರೆಸಿವ್ ಆಗಿ ಮಾತಾಡೋದನ್ನ ಕಡಿಮೆ ಮಾಡಿ. ಏಕೆಂದ್ರೆ ಆ ಕೋಪದಲ್ಲಿ ಬಂದಂತಹ ಮಾತನ್ನ ವಾಪಸ್ ತಗೊಳಕ್ಕಾಗಲ್ಲ. ಅವರು ಕೂಡ ನಿಮ್ಮ ಆ ಮಾತಂದಾಗ ನೊಂದ್ಕೊಳ್ತಾರೆ. ಸ್ವಲ್ಪ ಸಮಾಧಾನ ಇರ್ಲಿ, ಕೋಪ ಕಡಿಮೆ ಮಾಡ್ಕೊಳ್ಳಿ. ಚತುರ್ಥ ರಾಹು ಸ್ವಲ್ಪ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕೇರ್‌ಫುಲ್ ಆಗಿರ್ಬೇಕು. ಪಂಚಮದಲ್ಲಿ ಶನಿ ಬರೋದ್ರಿಂದ ಪಂಚಮ ಶನಿ ಅಂತ ಕರಿತೀವಿ. ಯಾಕೆಂದ್ರೆ ಜನ್ಮ ಶನಿ, ಅಷ್ಟಮ ಶನಿ ಜೊತೆಗೆ ಪಂಚಮ ಶನಿ, ಅರ್ಧಾರಿಷ್ಟ ಶನಿಗಳು ಇವೆಲ್ಲ ನಮಗೆ ತುಂಬಾ ತೊಂದರೆಗಳನ್ನ ಕೊಡುವಂತಹ ಒಂದು ರಾಶಿ ಆಗಿರೋದ್ರಿಂದ, ಗ್ರಹಗಳಾಗಿರೋದ್ರಿಂದ ನಾವು ಎಚ್ಚೆತ್ಕೊಳ್ಳೋದು ಬಹಳಷ್ಟು ಹುಷಾರು. ಪಂಚಮ ಶನಿ ಇದ್ದಾಗ ಏನಾಗುತ್ತೆ, ಮಕ್ಕಳ ಆರೋಗ್ಯದಲ್ಲಿ ತುಂಬಾ ತೊಂದರೆ ಆಗೋದು, ಅಥವಾ ಮಕ್ಕಳು ಪದೇ ಪದೇ ಬೀಳುವಂಥದ್ದು, ಹೆಲ್ತ್‌ನ ಹಾಳು ಮಾಡುವಂಥದ್ದು, ಯಾವುದೋ ಒಂದು ಕೆಲಸ ಮಾಡ್ಬೇಕಪ್ಪ ಇವತ್ತು ಮಾಡಕ್ ಹೊರಟಿದ್ದೀನಿ ಅಂದ್ರೆ ಆ ಕೆಲಸವನ್ನ ಸ್ಟ್ರಕ್ ಆಗುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆಗಳು ಆಗ್ತಾ ಹೋಗುತ್ತೆ. ಹಂಗಾಗಿ ವೃಶ್ಚಿಕ ರಾಶಿಯವರು ಆದಷ್ಟು ತಿರುನಲ ಶನೀಶ್ವರ ಟೆಂಪಲ್‌ಗೆ ಹೋಗಿ ಒಂದು ಹೋಮ ಮಾಡಿಸೋವಂಥದ್ದು, ನವಗ್ರಹಗಳ ಒಂದು ತವರೂರು ಅದು. ಅಲ್ಲಿ ಹೋಗಿ ಒಂದು ಹೋಮ ಮಾಡಿಸ್ಕೊಂಡ್ ಬರೋವಂಥದ್ದು ಮಾಡಿ, ಅಥವಾ ಪ್ರಾರ್ಥನೆ ಮಾಡಿ, ಪ್ರತಿ ಶನಿವಾರ ಆಂಜನೇಯನ ದರ್ಶನ ಮಾಡೋವಂಥದ್ದು, ಆಂಜನೇಯನಿಗೆ ನಿಮ್ಮ ಕೈಯಲ್ಲಾದಂಥ ಯಾವ್ದಾರ ಒಂದು ವೀಳ್ಯದೆಲೆ ಹಾರನೋ, ತುಳಸಿ ಹಾರನೋ ಹಾಕಿ ಬರುವಂಥದ್ದು. ಜೊತೆಗೆ ಪ್ರತಿದಿನ ಮನೆಯಲ್ಲಿ ಕುಳಿತ್ಕೊಂಡು ಒಂದು ಶ್ರೀರಾಮ ಸ್ತೋತ್ರ ಬರೆಯುವಂಥದ್ದನ್ನ ಮಾಡಿ, ಪ್ಲಸ್ ಆಂಜನೇಯನ ಒಂದು ಹನುಮಾನ್ ಚಾಲೀಸ್ ಕೇಳ್ಕೊಂಡು ಬೆಳಗ್ಗೆ ಎದ್ದೇಳ್ಬೇಕಾದ್ರೂ ಹನುಮಾನ್ ಚಾಲೀಸ್ ಕೇಳಬೇಕು, ಮಲ್ಕೊಳ್ಳಬೇಕಾದ್ರೂ ಕೂಡ ಹನುಮಾನ್ ಚಾಲೀಸ್ ಕೇಳ್ಕೊಂಡು ಮಲ್ಕೊಳ್ಳಿ. ತುಂಬಾ ಒಳ್ಳೇದಾಗತ್ತೆ. 2025 ನಿಮಗೆ ಒಳ್ಳೆತನ ಮಾಡ್ಲಿ.